ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಪ್ರಧಾನಿ ನರೇಂದ್ರ ಮೋದಿ ಆಹ್ವಾನದ ಮೇರೆಗೆ ದೆಹಲಿಗೆ ಬಂದಿಳಿದಿದ್ದಾರೆ. ಸಾಮಾನ್ಯವಾಗಿ ಒಂದು ದೇಶದ ಅಧ್ಯಕ್ಷ ರಾಷ್ಟ್ರಪತಿ ಪ್ರಧಾನಿಯಾಗಿರಲಿ ಬೇರೆ ಬೇರೆ ರೀತಿಯ ಭದ್ರತಾ ವ್ಯವಸ್ಥೆ ಇರುತ್ತದೆ. ಹಾಗೆಯೇ ಪುಟಿನ್ ಅವರ ಭದ್ರತೆ ಕುರಿತು ಕೂಡ ಕುತೂಹಲಕಾರಿ ಮಾಹಿತಿಗಳು ಬಹಿರಂಗಗೊಂಡಿದೆ. ರಾಜ್ಘಾಟ್ನಲ್ಲಿರುವ ಮಹಾತ್ಮ ಗಾಂಧಿಯವರ ಸಮಾಧಿಗೆ ಭೇಟಿಯನ್ನು ನೀಡಿದ್ದಾರೆ. ಹೈದರಾಬಾದ್ ಹೌಸ್ನಲ್ಲಿ ನಡೆಯುವ ಶೃಂಗಸಭೆ ಮತ್ತು ಭಾರತ್ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪುಟಿನ್ ಅವರು ಭಾಗವಹಿಸಲಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಆಯೋಜಿಸಿರುವ ಔತಣಕೂಟದಲ್ಲಿಯೂ ಭಾಗವಹಿಸಲಿದ್ದಾರೆ. ಪುಟಿನ್ ಭದ್ರತೆ ಬಗ್ಗೆ ಕೆಲವು ವಿಚಾರಗಳು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅವರಿಗೆ ಯಾವೆಲ್ಲ ರೀತಿ ಭದ್ರತೆಯನ್ನ ನೀಡಲಾಗಿದೆ ಅನ್ನೋ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಪುಟಿನ್ ಭದ್ರತೆ ಬಗ್ಗೆ ನೋಡೋದಾದ್ರೆ, ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಭಾರತ ಭೇಟಿಗೆ ಬಿಗಿ ಭದ್ರತಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಪುಟಿನ್ ಅವರಿಗಾಗಿ 5 ಹಂತದ ಭದ್ರತಾ ವ್ಯವಸ್ಥೆಯನ್ನ ಸ್ಥಾಪಿಸಲಾಗಿದೆ. ಈ ಭೇಟಿಯ ಸಮಯದಲ್ಲಿ ಉನ್ನತ ಭದ್ರತೆಯನ್ನ ಖಚಿತಪಡಿಸಿಕೊಳ್ಳಲು ರಷ್ಯಾದಿಂದ 4 ಡಜನ್ಗಿಂತಲೂ ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು ಈಗಾಗಲೇ ದೆಹಲಿಗೆ ಆಗಮಿಸಿದ್ದಾರೆ ಎಂದು ಮೂಲಗಳು ಬಹಿರಂಗಪಡಿಸಿವೆ. ರಷ್ಯಾದ ಅತ್ಯಂತ ರಹಸ್ಯ ಭದ್ರತಾ ಸಂಸ್ಥೆಗಳಲ್ಲಿ ಒಂದಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಈ ಎಲ್ಲಾ ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತದೆ. ಸಾರಿಗೆಯಿಂದ ಹಿಡಿದು ವೈಯಕ್ತಿಕ ರಕ್ಷಣೆಯವರೆಗೆ ಪ್ರತಿಯೊಂದು ವಿವರವನ್ನ ಭದ್ರತೆಯು ನೀಡುತ್ತದೆ. ಆಹಾರ, ಲ್ಯಾಬೊರೇಟರಿ, ನೈರ್ಮಲ್ಯ. ಪುಟಿನ್ಗೆ ಅವರದ್ದೇ ಆದ ಅಡುಗೆ ತಯಾರಕರಿದ್ದಾರೆ. ಪ್ರತಿಯೊಬ್ಬರೂ ಕೈಗವಸುಗಳನ್ನು ಧರಿಸೋದು, ದಿನಕ್ಕೆ ಹಲವಾರು ಬಾರಿ ಸಮವಸ್ತ್ರವನ್ನು ಬದಲಾಯಿಸುವುದು ಕಡ್ಡಾಯವಾಗಿದೆ. ಇನ್ನು ಅಡಿಗೆ ಮನೆಗೆ ಪ್ರವೇಶಿಸುವ ಪ್ರತಿಯೊಂದು ಪದಾರ್ಥವನ್ನ ಎಚ್ಚರಿಕೆಯಿಂದ ಪರಿಶೀಲಿಸಲಾಗುತ್ತದೆ. ಈ ಕಟ್ಟುನಿಟ್ಟಿನ ನಿಯಂತ್ರಣಗಳ ಹೊರತಾಗಿಯೂ ಅಧ್ಯಕ್ಷರಿಗಾಗಿ ತಯಾರಿಸಿದ ಎಲ್ಲ ಭಕ್ಷ್ಯಗಳನ್ನ ಮೊದಲು ಅವರ ಅಂಗರಕ್ಷಕರು ರುಚಿ ನೋಡ್ತಾರೆ. ವಿಷಪೂರಿತ ಊಟ ಮಾಡಿದ್ರೆ ಅವರ ಮುಂದೆ ಕಾವಲುಗಾರರು ಪರಿಣಾಮವನ್ನ ಬೀರ್ತಾರೆ ಎಂದು modern.az ವರದಿಯನ್ನ ಮಾಡಿದೆ. ನಾಯಕ ಎಲ್ಲೇ ಇದ್ರೂ ನಾವು ಅಲ್ಲೇ ಇರ್ತೇವೆ. ಅಂದ್ರೆ ಅದು ವ್ಯಾಪಾರ ಪ್ರವಾಸವಾಗಿರ್ಲಿ, ರಜೆಯಾಗಿರ್ಲಿ ಅಥವಾ ಖಾಸಗಿ ಸಮಾರಂಭವಾಗಿರ್ಲಿ, ನಾವು ಯಾವಾಗಲೂ ಅಲ್ಲೇ ಇರ್ತೇವೆ. ದೊಡ್ಡ ಕಾರ್ಯಕ್ರಮವಿದ್ದಾಗ ನಾವು ಅದನ್ನ ಮೇಲ್ವಿಚಾರಣೆಯನ್ನ ಮಾಡ್ತೇವೆ ಎಂದು ಅಡಿಗೆಯವರು ಹೇಳಿಕೆಯನ್ನ ಕೊಟ್ಟಿದ್ರು. ಅವರು ಫಾಸ್ಟ್ ಫುಡ್ ಅನ್ನ ತಿನ್ನೋದಿಲ್ಲ, ರಾತ್ರಿ ಹೊತ್ತು ಮಾಂಸವನ್ನ ಕಡಿಮೆ ಸ್ವೀಕರಿಸುತ್ತಾರೆ, ರೋಸ್ ಶಿಪ್ ಅಥವಾ ಶುಂಠಿ ಚಹವನ್ನ ಕುಡಿಯುತ್ತಾರೆ. ವಾಹನಗಳು ಮತ್ತು ವಿಮಾನಗಳು. ವಿದೇಶಗಳಲ್ಲಿ ಪುಟಿನ್ ಗ್ರೆನೇಡ್ ನಿರೋಧಕತೆ, ಎಮರ್ಜೆನ್ಸಿ ಆಕ್ಸಿಜನ್, ಫೈರ್ ಸಪ್ರೆಷನ್, ಗುಂಡು ನಿರೋಧಕ ಔರಸ್ ಸೆನಾಟ್ ಲಿಮೋಸಿನ್ನಲ್ಲಿ ಪ್ರಯಾಣಿಸುತ್ತಾರೆ. ಈ ವಿಮಾನವನ್ನ ಫ್ಲೈಯಿಂಗ್ ಪ್ಲೂಟನ್ ಎಂದು ಕರೆಯಲಾಗುತ್ತದೆ. ಜಿಮ್, ವೈದ್ಯಕೀಯ ಕೇಂದ್ರ, ಸಮ್ಮೇಳನ ಕೊಠಡಿಗಳನ್ನ ಇದು ಹೊಂದಿರುತ್ತದೆ. ಮಲದ ಸೂಟ್ಕೇಸ್. ಪುಟಿನ್ ಅವರ ಪ್ರಯಾಣದ ದಿನಚರಿಯ ಅಸಾಮಾನ್ಯ ಅಂಶವೆಂದರೆ ಅವರ ದೈಹಿಕ ತ್ಯಾಜ್ಯ. ಅವರ ಮಲವನ್ನ ಸಂಗ್ರಹಿಸಲಾಗುತ್ತದೆ, ಸೀಲ್ ಮಾಡಲಾಗುತ್ತದೆ ಮತ್ತು ರಷ್ಯಾಗೆ ಹಿಂದಿರುಗಿಸಲಾಗುತ್ತದೆ. ಅಂಗರಕ್ಷಕರು ತ್ಯಾಜ್ಯವನ್ನು ನಿರ್ವಹಿಸುತ್ತಾರೆ. ಅದನ್ನು ಮೊಹರು ಮಾಡಿದ ಬ್ರೀಫ್ಕೇಸ್ನಲ್ಲಿ ಇರಿಸಿ ಮಾಸ್ಕೋಗೆ ಹಿಂದಿರುಗುತ್ತಾರೆ. ಪುಟಿನ್ ಅವರ 2017ರ ಫ್ರಾನ್ಸ್ ಭೇಟಿ, 2019ರ ಸೌದಿ ಅರೇಬಿಯಾ ಪ್ರವಾಸ ಮತ್ತು ಇತ್ತೀಚೆಗೆ ಅಮೆರಿಕದಲ್ಲಿ ನಡೆದ ಅಲಾಸ್ಕಾ ಶೃಂಗಸಭೆಯ ಸಮಯದಲ್ಲಿ ಈ ಪದ್ಧತಿಯನ್ನ ಗಮನಿಸಲಾಗಿದೆ. ಅಧ್ಯಕ್ಷರು 1999ರಲ್ಲಿ ತಮ್ಮ ನಾಯಕತ್ವದ ಆರಂಭದಿಂದಲೂ ಈ ಪದ್ಧತಿಯನ್ನ ಅನುಸರಿಸುತ್ತಿದ್ದಾರೆ. 2012ರ ಸಂದರ್ಭದಲ್ಲಿ ಫ್ರಾನ್ಸ್ ಮತ್ತು ಸೌದಿ ಅರೇಬಿಯಾ ಪ್ರವಾಸದ ಸಮಯದಲ್ಲಿ ಪುಟಿನ್ ಅವರ ಭದ್ರತಾ ತಂಡವು ಶೌಚಾಲಯದಿಂದ ಹೊರಬರುವಾಗಲೆಲ್ಲ ವಿಶೇಷ ಸೂಟ್ಕೇಸ್ ಅನ್ನ ಒಯ್ಯುವುದನ್ನ ಮಾಧ್ಯಮಗಳು ಮೊದಲು ಗಮನಿಸಿದವು. ರಷ್ಯಾದ ಅಧ್ಯಕ್ಷರು ತಮ್ಮ ಮಲವನ್ನ ರಷ್ಯಾಕ್ಕೆ ಹಿಂದಿರುಗಿಸ್ತಾ ಇದ್ರು. ಆದ್ರಿಂದ ಯಾರೂ ಅವರ ಆರೋಗ್ಯವನ್ನ ಪರಿಶೀಲಿಸಲು ಸಾಧ್ಯವಿಲ್ಲ ಎಂದು ಫ್ರೆಂಚ್ ಮಾಧ್ಯಮ ವರದಿ ಮಾಡಿದೆ. ಪುಟಿನ್ ಕಾರಿನ 4 ಟೈರ್ಗಳು ಪಂಚರ್ ಆಗಿದ್ರೂ ಓಡಬಲ್ಲದು. ಪುಟಿನ್ ಅವರು ಔರಸ್ ಮೋಟಾರ್ಸ್ ಮತ್ತು ರಷ್ಯಾದ NAMI ಇನ್ಸ್ಟಿಟ್ಯೂಟ್ ವಿನ್ಯಾಸಗೊಳಿಸಿದ ಸರ್ಕಾರಿ ಕಾರು ಔರಸ್ ಸೆನಾಟ್ನಲ್ಲಿ ಪ್ರಯಾಣಿಸುತ್ತಾರೆ. ಈ ವಾಹನವು ಗುಂಡು ನಿರೋಧಕ, ಗ್ರೆನೇಡ್ ನಿರೋಧಕವಾಗಿದ್ದು ಬೆಂಕಿ ನಿಗ್ರಹ ವ್ಯವಸ್ಥೆ, ತುರ್ತು ಆಮ್ಲಜನಕ ಪೂರೈಕೆ ಮತ್ತು ಸುಧಾರಿತ ಕಮಾಂಡ್ ವ್ಯವಸ್ಥೆಯನ್ನು ಹೊಂದಿದೆ. ಇದು ಎಲ್ಲ 4 ಟೈರ್ಗಳನ್ನ ಪಂಕ್ಚರ್ ಆಗಿದ್ರೂ ಪ್ರಯಾಣಕ್ಕೆ ಯಾವುದೇ ತೊಂದರೆಯಾಗುವುದಿಲ್ಲ. 2010ರ ಹೊತ್ತಿಗೆ ಪುಟಿನ್ ವಿದೇಶಗಳಲ್ಲಿ ನಡೆಯುವ ಯಾವುದೇ ಔತಣಕೂಟಗಳಲ್ಲಿ ಊಟ ಮಾಡುವುದಿಲ್ಲ ಎಂಬ ಮಾತು ಕೇಳಿಬಂದಿತ್ತು. ಅವರೊಂದಿಗೆ ಬಾಣಸಿಗರು, ರುಚಿ ನೋಡುವವರು ಮತ್ತು ವಿಜ್ಞಾನಿಗಳನ್ನು ಒಳಗೊಂಡ ಮೊಬೈಲ್ ಆಹಾರ ಪ್ರಯೋಗಾಲಯವೂ ಇತ್ತು. ನೀರಿನಿಂದ ಹಿಡಿದು ಸಲಾಡ್ಗಳವರೆಗೆ ಎಲ್ಲವನ್ನ ಬಡಿಸುವ ಮೊದಲು ಪ್ರಯೋಗಾಲಯದಲ್ಲಿ ಪರೀಕ್ಷಿಸಲಾಯಿತು. ಪುಟಿನ್ ಮುಟ್ಟಿದ ಯಾವುದೇ ಗಾಜು, ಟಿಶ್ಯೂ ಅಥವಾ ವಸ್ತುವನ್ನ ತಕ್ಷಣವೇ ಸಂಗ್ರಹಿಸಿ ಅವರ ತಂಡವು ರಷ್ಯಾಕ್ಕೆ ಹಿಂದಿರುಗಿಸ್ತಾ ಇತ್ತು.
ಯಾವುದೇ ಜೈವಿಕ ಮಾದರಿಗಳು ಪತ್ತೆಯಾಗದಂತೆ ಹೋಟೆಲ್ನ ಪ್ಲಂಬಿಂಗ್ ಅನ್ನು ಸಹ ಮುಚ್ಚಲಾಯಿತು. ಇದೀಗ ಪುಟಿನ್ ರವರು ಭಾರತಕ್ಕೆ ಆಗಮಿಸಿರುವುದು ನಿಜವಾಗ್ಲೂ ಕೂಡ ತುಂಬಾ ಖುಷಿಯ ವಿಚಾರ ಅಂತಾನೆ ಹೇಳಬಹುದು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಇವತ್ತು ಭಾಗಿಯಾಗಿ ಉದ್ಘಾಟನೆಯನ್ನ ಕೂಡ ಮಾಡಲಿದ್ದಾರೆ. ಕೆಲವೊಂದಷ್ಟು ಒಪ್ಪಂದಗಳಿಗೂ ಕೂಡ ಪುಟಿನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಇಬ್ಬರು ನಾಯಕರು ಕೂಡ ಸಹಿಯನ್ನ ಮಾಡಲಿದ್ದಾರೆ. ಅದರ ಜೊತೆಗೆ ಮತ್ತೊಂದು ವಿಶೇಷತೆ ಏನು ಅಂತ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಭಗವದ್ಗೀತೆಯ ಪ್ರತಿಯನ್ನ ನೀಡಿದ್ದಾರೆ. ಅಂತ ಅಂದ್ರೆ ರಷ್ಯಾ ಭಾಷೆಯಲ್ಲಿ ಇರುವಂತಹ ಭಗವದ್ಗೀತೆಯ ಪ್ರತಿಯನ್ನ ಪುಟಿನ್ ಅವರಿಗೆ ನೀಡಿ ಕೆಲವೊಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮೂಲಕ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ.